ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ವತಃ ಸ್ವಂತ ಮಕ್ಕಳೇ ತಂದೆ ತಾಯಿಯರನ್ನ ಹಣಕ್ಕಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡುವಂಥದ್ದು, ಹಲ್ಲೆ ಮಾಡುವಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ. ಈ ಹಿಂದೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಈಗ ಮತ್ತೆ ಅದೇ ರೀತಿಯಾದಂಥ ಘಟನೆ ಮರುಕಳಿಸಿರುವಂಥದ್ದು. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ವತಃ ಮಕ್ಕಳೇ ಶನಿವಾರ ಹಾಕಿ ಸ್ಟಿಕ್ನಿಂದ ತಂದೆಯನ್ನು ಹಲ್ಲೆ ಮಾಡಿರ್ತಾರೆ. ಹಲ್ಲೆಗೊಳಗಾದಂತಹ ವೃದ್ಧ ಮುನಿಕೃಷ್ಣ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ನಲ್ಲಿ ಇದ್ದೀವಿ. ತಾವು ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದೇ ಬಿಲ್ಡಿಂಗ್ನಲ್ಲಿ ಮುನಿಕೃಷ್ಣ ವಾಸವಾಗಿರ್ತಾರೆ. ಅವರ ಇಬ್ಬರು ಮಕ್ಕಳು ಏನಿರ್ತಾರೆ, ಮೋಹನ್ ಕುಮಾರ್ ಹಾಗೆ ಗಜೇಂದ್ರ ಅನ್ನುವಂಥವ್ರು. ಇವರು ಶನಿವಾರ ಕೌಟುಂಬಿಕ ಕಲಹದಿಂದಾಗಿ ಸಿಟ್ಟಿಗೆದ್ದು ಗಲಾಟೆ ವೇಳೆಯಲ್ಲಿ ಮುನಿಕೃಷ್ಣ ಅವರಿಗೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಕಿ ಸ್ಟಿಕ್ನಿಂದ ಜೊತೆಗೆ ರಾಡ್ನಿಂದ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಳಿಕ ಚಿಕಿತ್ಸೆಗಾಗಿ ಅವ್ರನ್ನ ಮಣಿಪಾಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ, ದಾಖಲು ಮಾಡಲಾಗುತ್ತೆ. ಚಿಕಿತ್ಸೆ ಮುಂದುವರೆದಿರುತ್ತೆ. ಇವತ್ತು ಅವರು ಮೃತಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಮೋಹನ್ ಕುಮಾರನ್ನು ಈಗಾಗಲೇ ಇಂದಿರಾನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಕೂಡ ಮಾಡಿದ್ದಾರೆ. ಮತ್ತೋರ್ವ ಗಜೇಂದ್ರನಿಗಾಗಿ ಹುಡುಕಾಟ ಕೂಡ ಮಾಡ್ತಾ ಇದ್ದಾರೆ. ಈ ಮೋಹನ್ ಕುಮಾರ್ ಏನಿದ್ದಾರೆ, ಇವರು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ರ ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಇನ್ನು ಗಜೇಂದ್ರ ಆತ ಕಂಪ್ಯೂಟರ್ ಬಿಸ್ನೆಸ್ನ ಮಾಡ್ತಿದ್ದ ಅನ್ನುವಂಥ ಮಾಹಿತಿ ಇದೆ. ಏನೇ ಆಗಲಿ, ಅವರು ಆಸ್ತಿ ವಿಚಾರಕ್ಕೆ ಆಗಲಿ ಅಥವಾ ಹಣಕ್ಕೆ ಆಗಲಿ ಈ ರೀತಿಯಾಗಿ ಸ್ವತಃ ಸ್ವಂತ ತಂದೆಯನ್ನು ಕೊಲ್ಲುವಂತಹ ಅಥವಾ ಹಲ್ಲೆ ಮಾಡುವಂಥ ಕೀಳು ಮನಸ್ಥಿತಿಗೆ ಯಾಕೆ ಇಳಿದ್ರು ಅನ್ನುವಂಥ ಪ್ರಶ್ನೆಯನ್ನು ಈಗ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಓರ್ವನನ್ನು ಬಂಧಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೊಲೆ ಪ್ರಕರಣವನ್ನು ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲುಪಡಿಸಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.